ಏಕೈಕ ಸ್ಥಾನವನ್ನ ಸಮಾನತೆಯನ್ನ ಕೊಟ್ಟಂತ ಧರ್ಮ ಪ್ರಪ್ರಥಮವಾಗಿ ಯಾವ್ದಾದ್ರು ಇದ್ರೆ ಅದು ಬೌದ್ಧ ಧರ್ಮ. ಹಿಂದೂ ಧರ್ಮದಲ್ಲಿ ಮಹಿಳೆಯವರಿಗೆ ದೀಕ್ಷೆ ಕೊಡಂಗಿಲ್ಲ, ಉಪನಯನ ಮಾಡಂಗಿಲ್ಲ, ಅವರು ಪೂಜಾರಿಗಳಾಗಂಗಿಲ್ಲ, ಅವರು ಸ್ವಾಮೀಜಿಗಳಾಗಂಗಿಲ್ಲ, ಮಠ ಮಂದಿರಕ್ಕೆ ಬರಂಗಿಲ್ಲ. ಇನ್ನೊಂದು ಸಮಾಜ, ಅನೇಕ ಸಮಾಜಗಳು ಮಠ ದೇವಸ್ಥಾನಗಳಿಗೆ ಪ್ರವೇಶ ಇಲ್ಲ. ಇಂಥ ಒಂದು ಅಸಮಾನತೆಯನ್ನು ಕಂಡಂತ ಬುದ್ಧನ ಮನ ಮಿಡಿತದೆ. ಬುದ್ಧ ಕರುಣೆಯ ಕಡೆ, ಬುದ್ಧ ತಮ್ಮೆಲ್ಲಗಳು ಮಾನವೀಯತೆ ಕಡೆ ಕರ್ಕೊಂಡೋದಂತಹ ಬೌದ್ಧ ಧರ್ಮವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧನನ್ನ ಗುರುಗಳು ಅಂತ ಒಪ್ಕೊಂತಾರೆ, ಬುದ್ಧನನ್ನ ದೈವ ಅಂತ ಒಪ್ಕೊಂತಾರೆ. ಆಲ್ಬರ್ಟ್ ಐನ್ಸ್ಟೀನ್ ವಿಜ್ಞಾನಿ, ನನಗೆ ಯಾವುದೇ ಧರ್ಮ ಇಲ್ಲ, ಯಾವುದೇ ಧರ್ಮದ ಅನುಯಾಯಿ ಅಲ್ಲ, ನನಗೆ ಯಾವುದಾದ್ರು ಧರ್ಮ ಇದೆ, ಅದು ಬೌದ್ಧ ಧರ್ಮ ಅಂತ ಹೇಳ್ತಾರೆ. ವಿವೇಕಾನಂದ, ಬುದ್ಧ ಅಂದ್ರೆ ಕರುಣೆಯ ಮಹಾಸಾಗರ, ಬುದ್ಧ ನನ್ನ ಇಷ್ಟ ದೇವತೆ, ಬೌದ್ಧ ಧರ್ಮ ಮಹಾಧರ್ಮ ಅಂತ ಸ್ವಾಮಿ ವಿವೇಕಾನಂದ ಕೊಂಡಾಡ್ತಾರೆ. ಆದ್ದರಿಂದ ಇಂತಹ ಒಂದು ಬೌದ್ಧ ಧರ್ಮದಲ್ಲಿ ಇರ್ತಕ್ಕಂಥ ನೀವು ಮೊಟ್ಟ ಮೊದಲಿಗೆ ಬೌದ್ಧ ಧರ್ಮದಲ್ಲೇ ಬಂದಂತ ನಮ್ಮ ಜನ ಏನಿದ್ದೀರಿ, ಮಾರಿ ಮಶ್ನಿಯನ್ನ ಇವತ್ತು ಪೂಜೆ ಮಾಡುವಂತ ನಮ್ಮ ಜನ ಏನಿದ್ದೀರಿ, ನಿಮ್ಮ ಧರ್ಮ ಮಾನವೀಯತೆಯ ಮನುಷ್ಯನ ಪರವಾದಂತ ಧರ್ಮ, ಅದು ಬೌದ್ಧ ಧರ್ಮ. ಇಂಥ ಒಂದು ಬೌದ್ಧ ಧರ್ಮದ ನೆಲಮೂಲದ ಸಮಾಜ ಇದೆಯಲ್ಲ, ಆ ಸಮಾಜ ಈ ದೇಶಕ್ಕೆ ಅನ್ನ ಕೊಡುವಂತ ಸಮಾಜ, ಈ ದೇಶಕ್ಕೆ ಬಟ್ಟೆ ಕೊಡುವಂತ ಸಮಾಜ, ಈ ದೇಶಕ್ಕೆ ಎಲ್ಲಾ ತರದ ಸುಖಾನುಭವಗಳನ್ನ ಕೊಟ್ಟು ಶ್ರಮದ ಮೇಣದ ಬತ್ತಿಯಂತೆ ಬೆಂದು ಹೋಗುವಂತ ಸಮಾಜ ಇದೆಯಲ್ಲ, ಆ ಸಮಾಜ ತಥಾಗತ ಬುದ್ಧನನ್ನ, ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವೆಲ್ಲರೂ ಒಪ್ಕೋಬೇಕಾಗ್ತದೆ. ಬಾಬಾ ಸಾಹೇಬರ ನಂತರ ಮನೆಗೆ ಬೌದ್ಧ ಧರ್ಮದ ಎಲ್ಲ ಕಾರ್ಯಾಚರಣೆಗಳು, ಎಲ್ಲ ದಿನನಿತ್ಯದ ಕೆಲಸಗಳನ್ನ ಬುದ್ಧನ ನಂತರ ನಾವು ಪ್ರಾರಂಭ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ನಮ್ಮ ವಿವೇಕ ಸ್ವಾಮೀಜಿಯವರು ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ, ರಾಷ್ಟ್ರಾದ್ಯಂತ ದೊಡ್ಡ ಆಂದೋಲನ ಆಗ್ತದೆ. ಅದಕ್ಕೋಸ್ಕರ ಎಂತ ತ್ಯಾಗ ಬಲಿದಾನಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ, ಭದ್ರಿದ್ದೇವೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಿದ್ದೇವೆ. ಜೈ ಭಾರತ್, ಜೈ ಬುದ್ಧ, ಜೈ ಭೀಮ್. ಧನ್ಯವಾದಗಳು ಯಮಮೂರ್ತಿ ಸರ್ ಅವರಿಗೆ. ಈಗ ಕಲಬುರಗಿ